ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಅಗ್ರಿ ಯೂನಿವರ್ಸಿಟಿ ಧಾರವಾಡದ ಏನೈತಲ್ಲ ಲಾಸ್ಟ್ ಇಯರ್ ಪ್ರಾಕ್ಟಿಕಲ್ ಒಳಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಫಸ್ಟ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಸೆಕೆಂಡ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ಹೇಳಿ ಏನೈತಲ್ಲ ಅದ್ರ ಕಂಪ್ಲೀಟ್ ಡೀಟೇಲ್ ಆಗಿ ಏನೈತಲ್ಲ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡತ್ತಾನಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಇದೇ ರೀತಿಯಾಗಿ ಅಂದ್ರೆ ವೆಟ್ರನರಿ ಆಗಿರ್ಬೋದು, ಅಗ್ರಿ ಆಗಿರ್ಬೋದು, MBBS ಮತ್ತು BAMS BDS ಕಟ್ ಆಫ್ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇ ರೀತಿಯಾದಂಥ KCET ಮತ್ತು ನೀಟ್ ಕೌನ್ಸಿಲಿಂಗ್ದು ಏನೈತಲ್ಲ ಅಪ್ಡೇಟ್ ಕೊಡ್ತಿರ್ತಾನೆ. ಫಸ್ಟಿಗೆ ಏನಂದ್ರೆ ಬಹಳಷ್ಟು ಸ್ಟೂಡೆಂಟ್ ಏನೈತಲ್ಲ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡತ್ತಿದ್ರು, ಧಾರವಾಡ ಅಗ್ರಿಕಲ್ಚರ್ ಕಾಲೇಜಿದು ಏನೈತಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತೆ ಬಹಳಷ್ಟು ಜನ ಕೇಳತ್ತಿರು. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ ಧಾರವಾಡ ಅಗ್ರಿಕಲ್ಚರ್ ಕಾಲೇಜಿದು ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಅನ್ನೋದು ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ಕಟ್ ಆಫನ್ನು ನೋಡೋಣ, ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಲಾಸ್ಟ್ ಇಯರ್. ಮತ್ತು ಇನ್ನೊಂದು ಏನಂದ್ರೆ ಬಹಳಷ್ಟು ಸ್ಟೂಡೆಂಟ್ ಕೇಳತ್ತಾರೆ ನಂಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗಿಂದ ಮತ್ತು ಹೆಂಗೆ ರ್ಯಾಂಕಿಂಗನ್ನು ಕನ್ಸಿಡರ್ ಮಾಡ್ತಾರತ್ತೆ ಬಹಳಷ್ಟು ಜನ ಕೇಳತ್ತಾರು. ಅದಕ್ಕೋಸ್ಕರನ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ನೀವು KCET ಎಕ್ಸಾಮ್ ಒಳಗೆ KCET ಎಕ್ಸಾಮ್ PCB ಏನೈತಿ 180 ಮಾರ್ಕ್ಸಿಗೆ ನೀವೆಲ್ಲರೇ 90 ಮಾರ್ಕ್ಸ್ ತೊಗೊಂಡಿದ್ರೆ ಅದೇನೈತಿಲ್ಲ ಎಷ್ಟು ಪರ್ಸೆಂಟೇಜ್ ಆಗ್ತೈತೆ ಅಂದ್ರೆ 50% ಆಗ್ತೈತಿ. ಓಕೆ, ಅದನ್ನೇನೈತಿ ಆ 50% ಇದ್ದದ್ದು ಅರ್ಧ ಮಾಡ್ತಾರೆ ಅಂದ್ರೆ 25% ಆಗ್ತೈತಿ. ಓಕೆ, 25% ಆಗ್ತೈತಿ 90 ಮಾರ್ಕ್ಸ್ ತೊಗೊಂಡಿದ್ರೆ. ಮತ್ತು ನೀವು ಅಗ್ರಿ ಪ್ರಾಕ್ಟಿಕಲ್ ಒಳಗೆ 200 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ನೀವು ಆಲ್ಮೋಸ್ಟ್ ಆಲ್ 180 ಮಾರ್ಕ್ಸ್ ತೊಗೊಂಡಿದ್ರೆ, ಓಕೆ 180 ಮಾರ್ಕ್ಸ್ ತೊಗೊಂಡಿದ್ರೆ 90% ಆಗ್ತೈತಿ. ಅದನ್ನೇನೈತಿ 90% ಆಗಿದ್ದು ಅದನ್ನು ಡಿವೈಡೆಡ್ ಬೈ 2 ಮಾಡ್ತಾರೆ ಅಂದ್ರೆ 50%. ಅಂದ್ರೆ ಎಷ್ಟು ಆಗ್ತೈತೆ ಅಂದ್ರೆ 45% ಆಗ್ತೈತಿ. ಇವು ಎರಡೂ ಕೂಡಿಸ್ರೆ ಆಲ್ಮೋಸ್ಟ್ ಓಕೆ 70% ಏನೈತ್ಲೆ ಬರ್ತೈತಿ. ಈ ರೀತಿಯಾಗಿ ಏನೈತ್ಲೆ ನಿಮ್ದು ಅಂದ್ರೆ ರ್ಯಾಂಕಿಂಗ್ ಆಗಿರ್ಬೋದು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೋ. ನೆಕ್ಸ್ಟ್ ಹಿರಿಯೂರು ಎಕ್ಸಾಮ್ ಸೆಂಟ್ರದೇನು ಎಕ್ಸಾಮ್ ಆದಮೇಲೆ ಕಟ್ ಆಫ್ನ ಪ್ರೆಡಿಕ್ಟ್ ಮಾಡೋಕೆ ನೋಡೋನು ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅಂತೇಳಿ. ನೆಕ್ಸ್ಟ್ ಯಾವುದಂದ್ರೆ ಓಕೆ ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್ದು ಕ್ಯಾಟಗರಿ 1 ಇದ್ರ ಕಟ್ ಆಫ್ ನೋಡೋದಾದ್ರೆ ಓಕೆ ಕ್ಯಾಟಗರಿ 1 ಇದ್ದು 301 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಸೆಕೆಂಡ್ ರೌಂಡ್ದಾಗೂ ಸೇಮ್ ರ್ಯಾಂಕಿಗನ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ರೂರಲ್ ಏನೈತಿ 568 ರ್ಯಾಂಕಿಗೆ ಫಸ್ಟ್ ರೌಂಡ್ದಾಗೂ ಅಲಾಟ್ಮೆಂಟ್ ಆಗೈತಿ. ಸೆಕೆಂಡ್ ರೌಂಡ್ದಾಗೂ ಸೇಮ್ ರ್ಯಾಂಕಿಗನ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ ಇದ್ರದ್ದು ಕೂಡ 330 ರ್ಯಾಂಕಿಗೆ ಏನೈತಲ್ಲ ಫಸ್ಟ್ ರೌಂಡ್ದಾಗೂ ಸೀಟ್ ಅಲಾಟ್ಮೆಂಟ್ ಆಗೈತಿ. ಸೇಮ್ ಸೆಕೆಂಡ್ ರೌಂಡ್ದಾಗೂ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಇದ್ರದ್ದು 411 ರ್ಯಾಂಕಿಗೆ ಏನೈತಲ್ಲ ಫಸ್ಟ್ ರೌಂಡ್ದಾಗ ಅಲಾಟ್ಮೆಂಟ್ ಆಗೈತಿ. ಸೇಮ್ ರ್ಯಾಂಕಿಗೆನ ಸೆಕೆಂಡ್ ರೌಂಡ್ದಾಗೂ ಅಲಾಟ್ಮೆಂಟ್ ಆಗೈತಿ. ಆಲ್ಮೋಸ್ಟ್ ಆಲ್ ಫಸ್ಟ್ ರೌಂಡ್ದಾಗ ಎಷ್ಟು ಕಟ್ ಆಫ್ ಇರ್ತಿರ್ತೈತಲ್ಲ ಈ ವರ್ಷನೂ ಹೆಚ್ಚು ಕಡಿಮೆನೂ ಅಷ್ಟೇ ಇರ್ತೈತಿ, ಒಂದು ಸ್ವಲ್ಪ ವೇರಿಯೇಷನು ಆಗ್ತಿರ್ತೈತಿ. ನೆಕ್ಸ್ಟ್ 2A ಕ್ಯಾಟಗರಿ ರೂರಲ್ ಏನೈತಿ 426 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು 2B ಕ್ಯಾಟಗರಿ ಏನೈತಿ 551 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2B ಕ್ಯಾಟಗರಿ ರೂರಲ್ ಇದ್ರದ್ದು 967 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು 3A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 306 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು 3A ಕ್ಯಾಟಗರಿ ರೂರಲ್ಗೆ ಏನೈತಿ 314 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಓಕೆ ನೆಕ್ಸ್ಟ್ 3B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಲ್ಲ 281 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು 3B ಕ್ಯಾಟಗರಿ ರೂರಲ್ಗೆ ಏನೈತಿ 290 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಜನರಲ್ ಮೆರಿಟ್
ಇದ್ರದ್ದು ಎಷ್ಟು ಕಟ್ ಆಫ್ ನಿಂತೈತಿ ಅಂದ್ರೆ 235 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಏನೈತಿ 246 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಜನರಲ್ ಮೆರಿಟ್ ರೂರಲ್ ಏನೈತಿ 280 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ SC/G ಕ್ಯಾಟಗರಿ ಏನೈತಿ 1039 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು SC ಕನ್ನಡ ಮೀಡಿಯಂ ಏನೈತಿ 1785 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು SC ರೂರಲ್ ಏನೈತಿ 1733 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ST/G ಏನೈತಿ 800 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು STR ಏನೈತಿ 849 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಥ್ಯಾಂಕ್ ಯು.